ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನವನ್ನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇತ್ತು. ಈಗಾಗಲೇ ಅಂದಾಜಿನ ಪ್ರಕಾರ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕುಂಭಮೇಳಕ್ಕೆ ಬರುವವರ ಸಂಖ್ಯೆಗೆ ಲೆಕ್ಕವೇ ಇಲ್ಲದಂತಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ, ವಿವಿಧ ಗಣ್ಯರು ಸೇರಿದಂತೆ 70ಕ್ಕೂ ಅಧಿಕ ದೇಶದ ಜನರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮದಲ್ಲಿ ಅಖಂಡ ಹಿಂದೂಗಳ ಮಹಾ ಸಂಗಮವೇ ಜಮಾಯಿಸಿದೆ. ಈ ಮಹಾ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನವನ್ನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇತ್ತು. ಈಗಾಗಲೇ ಅಂದಾಜಿನ ಪ್ರಕಾರ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕುಂಭಮೇಳಕ್ಕೆ ಬರುವವರ ಸಂಖ್ಯೆಗೆ ಲೆಕ್ಕವೇ ಇಲ್ಲದಂತಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ, ವಿವಿಧ ಗಣ್ಯರು ಸೇರಿದಂತೆ 70ಕ್ಕೂ ಅಧಿಕ ದೇಶದ ಜನರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮದಲ್ಲಿ ಅಖಂಡ ಹಿಂದೂಗಳ ಮಹಾ ಸಂಗಮವೇ ಜಮಾಯಿಸಿದೆ. ಈ ಮಹಾ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ
ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನವನ್ನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇತ್ತು. ಈಗಾಗಲೇ ಅಂದಾಜಿನ ಪ್ರಕಾರ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕುಂಭಮೇಳಕ್ಕೆ ಬರುವವರ ಸಂಖ್ಯೆಗೆ ಲೆಕ್ಕವೇ ಇಲ್ಲದಂತಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ, ವಿವಿಧ ಗಣ್ಯರು ಸೇರಿದಂತೆ 70ಕ್ಕೂ ಅಧಿಕ ದೇಶದ ಜನರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮದಲ್ಲಿ ಅಖಂಡ ಹಿಂದೂಗಳ ಮಹಾ ಸಂಗಮವೇ ಜಮಾಯಿಸಿದೆ. ಈ ಮಹಾ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಂಗಮದಲ್ಲಿ ಮಿಂದೆದ್ದ 38 ಕೋಟಿಗೂ ಅಧಿಕ ಜನ. 144 ವರ್ಷಗಳ ಬಳಿಕ ನಡೆಯುತ್ತಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮಹಾಮೇಳ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ. ಮಹಾಕುಂಭ ಆರಂಭವಾಗಿ ಇಂದಿಗೆ 25ನೇ ದಿನ ಪೂರೈಸಿದ್ದು, ಪ್ರತಿದಿನವೂ ಕೋಟ್ಯಾಂತರ ಜನರು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಈ ಮಹಾಕುಂಭಕ್ಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಸಾಗರೋಪದಿಯಲ್ಲಿ ಭಕ್ತರು ಆಗಮಿಸಿ ಶಾಹಿ ಸ್ನಾನವನ್ನ ಮಾಡ್ತಿದ್ದಾರೆ. 45 ಕೋಟಿಗೂ ಅಧಿಕ ಜನರು ಈ ಬಾರಿ ಮಹಾಕುಂಭ ಮೇಳದಲ್ಲಿ ಮಹಾಮಜ್ಜನ ಮಾಡುವ ನಿರೀಕ್ಷೆ ಇತ್ತು. ಈಗಾಗಲೇ ಅಂದಾಜಿನ ಪ್ರಕಾರ ಕುಂಭದಲ್ಲಿ 38 ಕೋಟಿಗೂ ಅಧಿಕ ಜನರು ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಕುಂಭಮೇಳಕ್ಕೆ ಬರುವವರ ಸಂಖ್ಯೆಗೆ ಲೆಕ್ಕವೇ ಇಲ್ಲದಂತಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಮಾಹಿತಿ ಪ್ರಕಾರ ಈವರೆಗೂ 38 ಕೋಟಿಗೂ ಅಧಿಕ ಭಕ್ತರು ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ, ವಿವಿಧ ಗಣ್ಯರು ಸೇರಿದಂತೆ 70ಕ್ಕೂ ಅಧಿಕ ದೇಶದ ಜನರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಯಾಗ್ರಾಜ್ನ ಸಂಗಮದಲ್ಲಿ ಅಖಂಡ ಹಿಂದೂಗಳ ಮಹಾ ಸಂಗಮವೇ ಜಮಾಯಿಸಿದೆ. ಈ ಮಹಾ ಸುನಾಮಿ ಕಂಡು ಇಡೀ ವಿಶ್ವವೇ ನಿಬ್ಬೆರಗಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.